ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪೊಲೀಸ್ ವೆರಿಫಿಕೇಷನ್ ಅಪ್ಲಿಕೇಶನ್ನ ಯಾವ ಥರ ಹಾಕೋದು ಅಂತ ನೋಡೋಣ. ಫಸ್ಟು ನೀವು ಸೇವಾ ಸಿಂಧುನ ಓಪನ್ ಮಾಡ್ಕೋಬೇಕು. ಸೇವಾ ಸಿಂಧು ಓಪನ್ ಮಾಡಿಕೊಂಡು ಈ ನಂಬರ್ನ ಹಾಕಿ ಮತ್ತು OTP ತೊಗೊಂಡು ಇಲ್ಲ ಆ ಪಾಸ್ವರ್ಡ್ನ ಹಾಕಿ ಆ ಕ್ಯಾಪ್ಚಾ ಕೋಡ್ನ ಹಾಕ್ಬಿಟ್ಟು ನೆಕ್ಸ್ಟು ನೀವು ಸಬ್ಮಿಟ್ ಅಂತ ಕೊಟ್ಟರೆ ಸೇವಾ ಸಿಂಧು ಲಾಗಿನ್ ಪೇಜ್ ಈ ಥರ ಇರುತ್ತೆ. ನೀವು ಲಾಗಿನ್ ಮಾಡಿದ್ರೆ ಸೇವಾ ಸಿಂಧು ಓಪನ್ ಆಗುತ್ತೆ. ನೀವು ನೋಡ್ಬೋದು ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಅಂತ ಆ ಲೆಫ್ಟಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತೇಳಿ ಇದೆ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟು ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇರುತ್ತೆ. ಅದನ್ನು ಓಪನ್ ಮಾಡಿಕೊಂಡ್ರೆ ಓಪನ್ ಮಾಡಿಕೊಂಡು ಆ ರೈಟಲ್ಲಿ ಸರ್ಚ್ ಬಾರಲ್ಲಿ ಪೊಲೀಸ್ ವೆರಿಫಿಕೇಷನ್ ಅಂತ ನೀವು ಸರ್ಚ್ ಮಾಡಿದ್ರೆ ನೀವು ನೋಡ್ಬೋದು ಪೊಲೀಸ್ ವೆರಿಫಿಕೇಷನ್ ಫಾರ್ ಜಾಬ್ ಅಂತೇಳಿ ಬರುತ್ತೆ. ಸೊ ಅದನ್ನು ನೀವು ಓಪನ್ ಮಾಡ್ಕೋಬೇಕು. ಅದನ್ನು ನೀವು ಓಪನ್ ಮಾಡಿಕೊಂಡ್ರೆ ಇಲ್ಲಿ ಈ ಥರ ಬರುತ್ತೆ. ನೀವು ನೋಡ್ಬೋದು KYC ಕನ್ಫರ್ಮೇಷನ್ ಕೇಳುತ್ತೆ. ಪ್ರೊಸೀಡ್ ಅಂತ ಕೊಟ್ಟು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗುತ್ತೆ. ಸೊ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡ್ರೆ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ಕೆಳಗಡೆ ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ. ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕು. ನಿಮ್ಮ ನಂಬರ್ಗೊಂದು OTP ಬರುತ್ತೆ. OTPನ ಹಾಕ್ಕೊಂಡು ನೆಕ್ಸ್ಟು ಕಂಟಿನ್ಯೂ ಕೊಡಿ. ಯಾವ ಆಧಾರ್ ಕಾರ್ಡ್ ಯಾವ ನಂಬರ್ ಲಿಂಕ್ ಇರುತ್ತೆ ಆ ನಂಬರ್ಗೆ OTP ಬರುತ್ತೆ. ನೆಕ್ಸ್ಟ್ ಅಲೋ ಕೊಡಿ. ಅಲೋ ಕೊಟ್ಟರೆ ಅಪ್ಲಿಕೇಶನ್ ಈ ಥರ ಓಪನ್ ಆಗುತ್ತೆ. ನೀವು ನೋಡ್ಬೋದು ಕರ್ನಾಟಕ ರಾಜ್ಯ ಪೊಲೀಸ್ ಉದ್ಯೋಗ ಪರಿಶೀಲನೆಗಾಗಿ ಅರ್ಜಿ ಅಂಥೇಳಿ ಇಲ್ಲಿ ಸರ್ವಿಸ್ ರಿಕ್ವೆಸ್ಟ್ ಕೇಳ್ತಾನೆ. ನೀವು ಎರಡು ರೀತಿಯಲ್ಲಿ ನೀವು ತೊಗೋಬೋದು. ಸೊ ಒಂದು ಬಂದು 450 ಇರುತ್ತೆ, ಇನ್ನೊಂದು ಬಂದು 1500 ಇರುತ್ತೆ. ಸೊ ಜಾಬ್ಗೋಸ್ಕರ 450 ಸಾಕಾಗುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ನೀವು ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕು. ಆ ನೇಮ್ ಆಟೋಮೆಟಿಕ್ಕಾಗಿ ಅದು ತೊಗೊಂಡಿರುತ್ತೆ ಆ್ಯಸ್ ಪರ್ ಆಧಾರ್ ಕಾರ್ಡು. ಆ ಫೋಟೋನ ಅಪ್ಲೋಡ್ ಮಾಡಿ ನೆಕ್ಸ್ಟು ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕೊಳ್ರಿ. ಬರ್ತ್ ಇಯರ್, ಬರ್ತ್ ಮಂತ್ ಮತ್ತು ಬರ್ತ್ ಡೇಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ನಿಮ್ಮ ಫಾದರ್ ನೇಮ್ನ ಹಾಕೋಬೇಕು. ಆ ಫಾದರ್ ನೇಮ್ನ ನೀವು ಹಾಕೊಂಡ್ಮೇಲೆ ಆ ಪರ್ಪಸ್ ಕೇಳುತ್ತೆ. ಸೊ ನನಗೆ ಬೇಕಾಗಿರೋದು ಬ್ಯಾಂಕ್ BCಗೋಸ್ಕರ. ಸೊ ನಾನು ಫಾರ್ ಬ್ಯಾಂಕ್ BC ಅಂತೇಳಿ ಹಾಕ್ತೀನಿ, BC ಪಾಯಿಂಟ್. ಅದಾದಮೇಲೆ ನೀವು ಯಾವ ವರ್ಷದಿಂದ ಆ ಅಡ್ರೆಸ್ಸಲ್ಲಿ ಇದ್ದೀರಾ ಅಂತೇಳಿ ಕೇಳುತ್ತೆ. ಸೊ ಅದನ್ನು ಪೀರಿಯಡ್ ಹಾಕ್ಕೊಳ್ರಿ. ನೀವು ಡೇಟ್ ಆಫ್ ಬರ್ತ್ನ ಹಾಕ್ಕೊಂಡು ನೆಕ್ಸ್ಟು ನೀವು ಯಾವ ಡೇಟಿಗೆ ಅಪ್ಲಿಕೇಶನ್ ಹಾಕ್ತಿರ್ತೀರೋ ಆ ಡೇಟ್ ಹಾಕ್ಕೊಂಡ್ರೆ ಆಗುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ನಿಮ್ಮ ಅಡ್ರೆಸ್ನ ಹಾಕಬೇಕು. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಅಡ್ರೆಸ್ ಇರುತ್ತೋ ಆ ಅಡ್ರೆಸ್ನ ಇಲ್ಲಿ ನೀವು ಹಾಕ್ಕೊಳ್ರಿ. ಹಾಕ್ಕೊಂಡು ಸಿಟಿ, ಪಿನ್ ಕೋಡು ಮತ್ತು ನಿಮ್ಮ ಫೋನ್ ನಂಬರು. ಅದಾದಮೇಲೆ ಇವಾಗ ಪೊಲೀಸ್ ಸ್ಟೇಷನ್ ಯಾವುದು ಬರುತ್ತೆ ನೀವು ನೋಡ್ಬೋದು, ಸುಮಾರಿದೆ. ನಮ್ಮದು ಬಂದು ಯಾದಗಿರಿ ರೂರಲ್ ಬರುತ್ತೆ. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನೀವು ಫೋನ್ ನಂಬರ್ನ ಹಾಕ್ಕೊಂಡು ಆ ಇಮೇಲ್ ID ಅವಶ್ಯಕತೆ ಇಲ್ಲ. ಸೊ ನೋಡಿ ಹಾಕೋಂಗಿದ್ರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಸೊ ನಾನು ಹಾಕ್ತಾಯಿದ್ದೀನಿ. ಅದೇನು ಮ್ಯಾಂಡೇಟ್ರಿ ಅಲ್ಲ. ಯಾವುದ್ಯಾವುದು ಸ್ಟಾರ್ ಮಾರ್ಕಲ್ಲಿದೆಯೋ ಅದು ಕೂಡ ನೀವು ಕಂಪಲ್ಸರಿ ನೀವು ಹಾಕಲೇಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರಸ್ತುತ ವಿಳಾಸ, ಕಾಯಂ ವಿಳಾಸವೇ ಅಂತ ಕೇಳುತ್ತೆ. ಅದನ್ನು ನೀವು ಎಸ್ ಅಂತ ಕೊಟ್ಟರೆ ಆ ಪರ್ಮನೆಂಟ್ ಅಡ್ರೆಸ್ಸು ಕೂಡ ಫಿಲ್ ಆಗುತ್ತೆ ಆಟೋಮೆಟಿಕ್ಕಾಗಿ. ನೆಕ್ಸ್ಟು ಇಲ್ಲೊಂದು ಅಗ್ರಿ ಇರುತ್ತೆ. ಸೊ ಅಗ್ರಿ ಮಾರ್ಕ್ನ ನೀವು ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಒಂದು ವೆರಿಫಿಕೇಷನ್ ಕೋಡ್ ಇದೆ, ಅದನ್ನು ಹಾಕ್ಕೊಂಡು ನೀವು ಸಬ್ಮಿಟ್ ಅಂತ ಕೊಟ್ಟರೆ ಈ ಥರ ಓಪನ್ ಆಗುತ್ತೆ. ನೀವು ನೋಡ್ಬೋದು. ಏನಾದರೂ ಮಿಸ್ಟೇಕ್ ಮಾಡಿದ್ದೀರಾ ಒಂದು ಸಲ ಚೆಕ್ ಮಾಡಿಕೊಳ್ರಿ. ಇದ್ದರೆ ಅಲ್ಲಿ ನೀವು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಎಡಿಟ್ ಮಾಡ್ಕೋಬೋದು. ಇಲ್ಲಾಂತಂದರೆ ಅಟ್ಯಾಚ್ ನೆಕ್ಸ್ಟ್ ಅಂತ ಹೇಳಿ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಅಡ್ರೆಸ್ ಪ್ರೂಫ್ನ ಮತ್ತು ಐಡೆಂಟಿ ಪ್ರೂಫ್ನ ಅಪ್ಲೋಡ್ ಮಾಡಬೇಕು. ನಾನು ಇಲ್ಲಿ ಅಡ್ರೆಸ್ ಪ್ರೂಫಾಗಿ ಆಧಾರ್ ಕಾರ್ಡ್ನ ತೊಗೋತಾ ಇದ್ದೀನಿ. ಸೊ ಆಧಾರ್ ಕಾರ್ಡ್ನ ಕ್ಲಿಕ್ ಮಾಡಿಕೊಂಡು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ತೀನಿ. ಮತ್ತು ಐಡೆಂಟಿಟಿ ಪ್ರೂಫಾಗಿ ಪ್ಯಾನ್ ಕಾರ್ಡ್ನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು
ಮತ್ತೊಂದು ಸಲ ನೀವು ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕಿಲ್ಲಿ ಮಾಡಿ. ಆ ರೆಫರೆನ್ಸ್ ಲೆಟರ್ ಇದೆ, ಅದೇನು ಅವಶ್ಯಕತೆ ಇಲ್ಲ. ನೆಕ್ಸ್ಟು ಆ ಸೇವ್ ಅನಕ್ಷರಿ ಅಂತೇಳಿ ಕೊಟ್ಟರೆ ಸ್ವಲ್ಪ ಲೋಡ್ ಆಗುತ್ತೆ. ನೆಕ್ಸ್ಟು ಇ ಸೈನ್ ಆ್ಯಂಡ್ ಮೇಕ್ ಪೇಮೆಂಟ್ ಅಂತಿದೆ, ನೀವು ನೋಡ್ಬೋದು ಕೆಳಗಡೆ. ಇ ಸೈನ್ ಆ್ಯಂಡ್ ಮೇಕ್ ಪೇಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ರಿ. ಈ ಥರ ಬರುತ್ತೆ. ಇಲ್ಲಿ ನೀವು ಅಗ್ರಿನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಒ ಟಿ ಪಿ ಮತ್ತು ಫಿಂಗರ್ ಪ್ರಿಂಟ್ ಮತ್ತು ಡೌನ್ಲೋಡ್ ಡಾಕ್ಯುಮೆಂಟ್ ಅಂತಿದೆ, ಅದನ್ನು ಸಹ ಡೌನ್ಲೋಡ್ ಮಾಡಿಕೊಂಡು ನೀವು ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊಳ್ರಿ. ಆ ಫಿಂಗರ್ ಪ್ರಿಂಟ್ ಇದ್ರೂ ಕೂಡ ನೀವು ನಿಮ್ಮ ಹತ್ರ ಡಿವೈಸ್ ಇದ್ದರೆ ನೀವು ಫಿಂಗರ್ ಪ್ರಿಂಟ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಇ ಸೈನ್ ಮಾಡ್ಬೋದು. ನಾನಿಲ್ಲಿ ಒ ಟಿ ಪಿ ಅಂತ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಮೇಲ್ಗಡೆ ಒಂದು ಟಿಕ್ ಮಾರ್ಕ್ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಸೆಂಡ್ ಒ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇದೆಯೋ ಆ ನಂಬರ್ಗೊಂದು ಒ ಟಿ ಪಿ ಬರುತ್ತೆ. ಸೊ ಒ ಟಿ ಪಿನ ಇಲ್ಲಿ ಹಾಕೋಬೇಕು. ಒ ಟಿ ಪಿ ಬಂದಿದೆ, ನಾವು ಒ ಟಿ ಪಿನ ಎಂಟ್ರಿ ಮಾಡ್ಕೋತೀನಿ. ಎಂಟ್ರಿ ಮಾಡ್ಕೊಂಡು ಕೆಳಗಡೆ ವೆರಿಫೈ ಒ ಟಿ ಪಿ ಅಂತ ಕೊಟ್ಟರೆ ನೀವಿಲ್ಲಿ ನೋಡ್ಬೋದು ಇ ಸೈನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಪೇಮೆಂಟ್ ಮಾಡಬೇಕು. ಸೊ ಪೇಮೆಂಟ್ ಬಂದು 450 ಇರುತ್ತೆ. ಇಲ್ಲಿ ಬಂದು ಸರ್ವಿಸ್ ಚಾರ್ಜ್ ತೋರಿಸ್ತಾ ಇದೆ, ಏನಕ್ಕಂತಂದರೆ ನಾನು ಗ್ರಾಮೋನ್ ಸೇವಾ ಸಿಂಧು ಐಡಿಯಿಂದ ಹಾಕಿದ್ದೀನಿ. ಸೊ ಹಾಗಾಗಿ ಅದು ಸರ್ವಿಸ್ ಚಾರ್ಜ್ ತೋರಿಸುತ್ತೆ. ನೀವು ಸಿಟಿಸನ್ ಲಾಗಿನಲ್ಲಿ ಹಾಕಿದ್ರೆ ನಿಮಗೆ ಯಾವುದೇ ಸರ್ವಿಸ್ ಚಾರ್ಜ್ ನಮಗೆ ಕಟ್ಟಾಗಲ್ಲ. ನೀವು ಡೈರೆಕ್ಟಾಗಿ ಪೇಟಿಎಮ್ ಅಥವಾ ಫೋನ್ಪೇ ಇಲ್ಲ ಗೂಗಲ್ ಪೇಯಿಂದ ನೀವು ಪೇಮೆಂಟ್ನ ಮಾಡ್ಬೋದು. ಸೊ ನಾನಿಲ್ಲಿ ಕರ್ನಾಟಕ ಬಂತು ಪೇಮೆಂಟ್ನ ಮಾಡಬೇಕಾಗುತ್ತೆ. ಸೊ ಇಷ್ಟೇ. ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಇರೋದ್ರಿಂದ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.